ಚಾಮರಾಜನಗರ ಜಿಲ್ಲೆಯು ಪ್ರಮುಖ ಪ್ರವಾಸಿ ತಾಣ ಕೂಡ ಆಗಿದ್ದು, ಧಾರ್ಮಿಕ ಕ್ಷೇತ್ರವೂ ಕೂಡ ಆಗಿದ್ದು, ಅರಣ್ಯಧಾಮವೂ ಕೂಡ ಆಗಿರ್ತಕ್ಕಂಥ ಈ ಒಂದು ಪ್ರದೇಶ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಪ್ರವಾಸಿಗರು, ಧಾರ್ಮಿಕರು ಹೀಗೆ ಆ ಒಂದು ಬೆಳಗಿನ ಬೆಟ್ಟಕ್ಕೆ ಸಾವಿರಾರು ಪ್ರವಾಸಿಗರು ಬಂದು ಭಾಗವಹಿಸ್ತಾ ಇರ್ತಕ್ಕಂಥ ನಾವು ಕಾಣ್ತೇವೆ. ಇದರ ಅಭಿವೃದ್ಧಿಗೆ ನಾನು ಮಾನ್ಯ ಸಚಿವರಲ್ಲಿ ಪ್ರಾರ್ಥಿಸಿಕೊಂಡಿದ್ದೆ. ಇದಕ್ಕೆ 5.75 ಕೋಟಿಗಳ ವಿವರವಾದಂಥ ಒಂದು ಪರಿಕಲ್ಪನೆ ಪೈಲಟ್ ಪ್ರಾಜೆಕ್ಟನ್ನು ಮಾಡಿ ಇದರ ಅಭಿವೃದ್ಧಿಯನ್ನು ಮಾಡುವಂಥದ್ದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಪರಿಶೀಲನೆ ಅಂತಕ್ಕಂಥ ಉತ್ತರವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ತಮ್ಮ ಮುಖಾಂತರ ಮಾನ್ಯ ಸಚಿವರನ್ನು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಭಾಗದವರೇ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ 5.75 ಕೋಟಿ ರೂಪಾಯಿಗಳ ಅನುಮೋದನೆ ಮಾಡಿ ಈ ಒಂದು ತಾಣವನ್ನು ಅಭಿವೃದ್ಧಿಪಡಿಸ್ಕೊಡ್ಬೇಕು ಅಂಥೇಳಿ ನಾನು ಪ್ರಾಮಾಣಿಕವಾಗಿ ಕೇಳ್ಕೊಳ್ತೇನೆ. ಕಾನೂನು ಸಚಿವ ತಾವು ಕೃಷ್ಣಮೂರ್ತಿ ಹೇಳಿ ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ತಾಲೂಕಿನ ಈ ಪುರಾಣ ಪ್ರಸಿದ್ಧ ಆಗಿರ್ತಕ್ಕಂಥ ಇದು ಸರ್ಕಾರದ ವಿಶೇಷ ಗಮನ ನೀಡಿ 5,75,00,000 ರೂಪಾಯಿದ DPR ಅನ್ನು ಈಗಾಗಲೇ ಸಿದ್ಧಪಡಿಸಿ ಅಗತ್ಯ ಅನುದಾನ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಬರುವಂಥ ಬಜೆಟ್ನಲ್ಲಿ ಈ ಹಣಕಾಸನ್ನು ಪೂರ್ಣವಾಗಿ ಒದಗಿಸೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ. ಆಮೇಲೆ ಅಧ್ಯಕ್ಷರೇ, ಈಗಾಗಲೇ ಅವ್ರಿಗೆ ಗೊತ್ತಿದೆ ಸುಮಾರು 105 ಲಕ್ಷ ರೂಪಾಯಿದ ಕೆಲಸ ಪೂರ್ಣ ಆಗಿದೆ. ಆಮೇಲೆ ಉಳಿದ ಹಣನೂ ಸಹಿತ ನಾವು ಕೊಡೋದರಲ್ಲಿ ವಿಳಂಬ ಮಾಡೋದಿಲ್ಲ. ಆದರೆ ಮಾನ್ಯ ಶಾಸಕರೇ ಹೇಳಿದ ಹಾಗೆ ಅಲ್ಲಿರ್ತಕ್ಕಂಥ ಒಂದು ಮೊದಲಿನ ಅಲೈನ್ಮೆಂಟ್ ಏನಿತ್ತು ಅದು ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಪಾಕೆಟ್ ರಾಕ್ಸ್ ಕಂಡು ಬಂದಂಥ ಸಂದರ್ಭದಲ್ಲಿ ಅಲೈನ್ಮೆಂಟನ್ನು ಬದಲಾಯಿಸಬೇಕು ಅಂಥೇಳಿ ನಿಮ್ಮ ಅಭಿಪ್ರಾಯವೂ ಆಗಿತ್ತು ಹಾಗೂ ಅಧಿಕಾರಿಗಳ ತಂತ್ರಜ್ಞರ ಅಭಿಪ್ರಾಯವೂ ಆಗಿತ್ತು. ಆದ್ದರಿಂದ ಆ ಅಲೈನ್ಮೆಂಟು ಹೆಚ್ಚು ಕಡಿಮೆ ಮಾಡಬೇಕಾಗಿರೋದ್ರಿಂದ ನಾವು ಆ ಹೊಸ ಅಲೈನ್ಮೆಂಟ್ ಬರುವವರೆಗೆ, ಆ ಹೊಸ ಅಲೈನ್ಮೆಂಟಿಗೆ ಒಪ್ಪಿಗೆ ಆಗುವವರೆಗೆ ಇದನ್ನು ವಿಳಂಬ ಮಾಡ್ತಾ ಇದ್ದೀವಿ. ಅದು ಬಂದ ತಕ್ಷಣ, ಅದು ಪೂರ್ಣ ಆದ ತಕ್ಷಣ ನಾವು ಇದಕ್ಕೆ ಕೆಲಸಕ್ಕೆ ಯಾವ ಕಾರಣಕ್ಕೂ ವಿಳಂಬ ಆಗದ ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸುವ ಹಾಗೆ ಇಲ್ಲಿ ಭಾಳ ಪುರಾತನವಾದಂಥ ದೇವಸ್ಥಾನ ಇದು. ಸರಿಯಾದಂಥ ಬಸ್ ತಂಗುದಾಣ ಇಲ್ಲ. ಅದು ಬಹಳಷ್ಟು ವರ್ಷಗಳಿಂದ ಕೂಡ ಅದು ಹಾಗೆ ಉಳಿದಿರ್ತಕ್ಕಂಥದ್ದು ನಾನಿಲ್ಲಿ ಗಮನಕ್ಕೆ ತರಿಸ ಬಯಸ್ತೇನೆ. ಮತ್ತು ವೀಕ್ಷಣೆ ಗೋಪುರ ಈ ನಂದಿ ಹಿಲ್ಸ್ನಲ್ಲಿ ಯಾವ ರೀತಿ ಟಿಪ್ಪು ಡ್ರಾಪ್ ಇದೆ, ಅಲ್ಲಿ ವೀಕ್ಷಣೆ ಗೋಪುರ ಹೊಂದಿದೆ. ಅದರ ಅಭಿವೃದ್ಧಿಗೂ ಕೂಡ ಇದರಲ್ಲಿ ಅಡಕವಾಗಿದೆ. ಮತ್ತು ದಾಸೋಹ ಭವನ ಮತ್ತು ಸಂಬಂಧಪಟ್ಟಂಥ ಅಡುಗೆ ಮನೆ ಇದು ಪರಿಪೂರ್ಣವಾಗಿ ನಿರ್ಮಾಣ ಆಗಿದ್ರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಇದು 5.75 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿಸಿ ಅದರ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ತಾವು ಮಾನ್ಯ ಸಚಿವರು ವ್ಯಕ್ತಪಡಿಸುವ ಹಾಗೆ 4 ಕೋಟಿ ರೂಪಾಯಿಗಳನ್ನ ಅವರು ಮರುಮಂಜೂರು ಮಾಡಿಕೊಟ್ರು. ಸರ್ಕಾರಕ್ಕೆ ಅದು ವಾಪಸ್ ಹೋಗಿತ್ತು ಮಾನ್ಯ ಅಧ್ಯಕ್ಷರೇ. ನನ್ನ ಮನವಿ ಮೇಲೆ ಅವರು 4 ಕೋಟಿ ಬಿಡುಗಡೆ ಮಾಡಿ ಈಗಾಗಲೇ 105.74 ಲಕ್ಷ ಬಳಕೆಯಾಗಿದ್ದು, ಇನ್ನು ಉಳಿದಂಥ ಕಾಮಗಾರಿಗಳು ಕೂಡ ತ್ವರಿತವಾಗಿ ಆಗ್ತಕ್ಕಂಥದ್ದಕ್ಕೆ ಅವರು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೀನಿ.